ಪ್ರತಿಯೊಬ್ಬರು ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನ. ಸೊ ನಾವು ಹಳ್ಳಿಯಲ್ಲಿ, ತಾಲೂಕಲ್ಲಿ, ಡಿಸ್ಟಿಕ್ ಅಲ್ಲಿ ಇದ್ಕೊಂಡು ಏನಾದ್ರೂ ಒಂದು ಜೀವನ ಮಾಡ್ಬೇಕು, ತಿಂಗಳ ದುಡಿಬೇಕು. ನಾವು 40,000-50,000 ರೂಪಾಯಿ ಅಂತ ಅನ್ಕೊಂತಿರ್ತಾರೆ. ಮಾರ್ಕೆಟಿಂಗ್ ಅಲ್ಲಿ ಏನಂತಂದ್ರೆ ಎಂಬ್ರಾಯ್ಡರಿ ಮಷೀನ್ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ 100% ನಮ್ ಹೆಣ್ಮಳ್ಗೋಸ್ಕರ ಮಾಡಿರೋದು. ಅದ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇದು ಬೆಸ್ಟ್ ಸೊಲ್ಯೂಷನ್. ನಮ್ RRR ಎಂಬ್ರೋ ಸೊಲ್ಯೂಷನ್ ಅಲ್ಲ ಅಂದ್ರೆ ನಿಮಗೆ ಕುರ್ತೀಸ್ ಆಗ್ಲಿ, ಸಾರಿ ಪಲ್ಲೂಸ್ ಆಗ್ಲಿ, ಮತ್ತೆ ಎಂಬ್ರಾಯ್ಡ್ರಿ ಅಂದ್ರೆ ಬ್ಲೌಸಸ್ ಆಗ್ಲಿ, ಟಿ ಶರ್ಟ್ಸ್ ಗೆಲ್ಲ ಆಗ್ಲಿ, ಇವೆಲ್ಲ ಮಾಡ್ಬೇಕು. ಬಂದ್ಬಿಟ್ಟು 50 ರೂಪೀಸ್ ಬ್ಲೌಸ್, 50 ರೂಪಾಯಿ ಕಡಿಮೆ ಅಂದ್ರೆ 1-1.5 ರೂಪಾಯಿನ ಸೇಲ್ ಮಾಡ್ಬೋದು. ನಾರ್ಮಲ್ ಆಗಿ ಒಂದು 50 ರೂಪಾಯಿ 100 ರೂಪಾಯಿ ಬಟ್ಟೆಗೆ ಏನಂದ್ರೆ ಈ ತರ ಎಂಬ್ರಾಯ್ಡರಿ ಮಾಡಿ ಮೇಲೆ 1000 ರೂಪಾಯಿವರೆಗೂ ಹೋಗುತ್ತೆ. ಮಾರ್ಕೆಟ್ ಗೆ ಒಂದ್ಸರಿ ಯೋಚನೆ ಮಾಡಿ ವಿಚಾರಿಸಿ. ಮಾರ್ಕೆಟ್ ಗಿನ ನಮ್ದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. EMI ಫೆಸಿಲಿಟಿ ಕೂಡ ಇದೆ. EMI ಇದೆಯಾ? ಹೌದು, EMI ಕೂಡ ಇದೆ. 50% ಇದೆ. ಅದು ಬೇಕಾದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. 50% ಹಾಕಿದ್ರೆ ನೀವೇ 50% ಕಟ್ಟಿ ಇನ್ನು 5% ಕ್ಲಿಯರ್ ತಿಂಗಳ ಕಟ್ಕೊಂಡು ಹೋಗೋದು. ಕಟ್ಕೊಂತ ಹೋಗಿ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಉಚಿತ ತರಬೇತಿ ಬೇಕಾದ್ರೆ ಪಡ್ಕೊಂಡು 4-5 ಡೇಸ್ ನೋಡ್ಕೊಂಡು ಹೋಗೋದು. ತೊಂದ್ರೆ ಇಲ್ಲ. ಯಾವ ತರ ಬೇಕಾದ್ರೂ ಟ್ರೈನಿಂಗ್ ಇದೆ. ಇದಕ್ಕೇನ್ ಚಾರ್ಜಸ್ ಇಲ್ಲ. ಇಲ್ಲೇ ಬಂದು ಕಲಿತೀನಿ ಅಂದವ್ರಿಗೆ ಅವಕಾಶ ಇದೆ. ಸೊ ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದೀನಿ. ಸೊ ಇವತ್ತು ಬೆಂಗಳೂರಲ್ಲಿ ಇದೀನಿ. RRR ಎಂಬ್ರಾಯ್ಡರಿ ಮಷೀನ್ ಅಲ್ಲಿ ಇದೀನಿ ನಾನು. ಪ್ರತಿಯೊಬ್ಬರು ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನ. ಸೊ ನಾವು ಹಳ್ಳಿಯಲ್ಲಿ, ತಾಲೂಕಲ್ಲಿ, ಡಿಸ್ಟಿಕ್ ಅಲ್ಲಿ ಇದ್ಕೊಂಡು ಏನಾದ್ರೂ ಒಂದು ಜೀವನ ಮಾಡ್ಬೇಕು, ತಿಂಗಳ ದುಡಿಬೇಕು. ನಾವು 40,000-50,000 ರೂಪಾಯಿ ಅಂತ ಅನ್ಕೊಂತಿರ್ತಾರೆ. ಮಾರ್ಕೆಟಿಂಗ್ ಅಲ್ಲಿ ಏನಂತಂದ್ರೆ ಎಂಬ್ರಾಯ್ಡರಿ ಮಷೀನ್ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಸೊ ಬ್ಲೌಸ್ ಅಂದ್ರೆ ಅವ್ರ ಹತ್ರ ಇರುವಂತ ಬ್ಲೌಸ್ ಗೆ ಎಂಬ್ರಾಯ್ಡರಿ ಮಾಡಬಹುದು, ಸಾರಿ, ಕುರ್ತಾ, ದುಪಟ್ಟ, ಸೊ ಯಾವ್ದೇ ಇರ್ಲಿ ಪ್ರತಿಯೊಂದಕ್ಕೂ ಟಿ ಶರ್ಟ್ ಹಿಡ್ಕೊಂಡು ಎಲ್ಲದಕ್ಕೂ ಏನಂತಂದ್ರೆ ಎಂಬ್ರಾಯ್ಡರಿ ಮಾಡ್ಕೋಬಹುದು. ಸೊ ಒಂದು ನಾರ್ಮಲ್ ಬಟ್ಟೆ ಇದೆ ನೋಡಿ, ಇದು ನಾರ್ಮಲ್ ಬಟ್ಟೆಗೆ ಈ ತರ ಎಂಬ್ರಾಯ್ಡರಿ ಮಾಡಿದ್ಮೇಲೆ ಇದಕ್ಕೊಂದು 100 ರೂಪಾಯಿ ಇದ್ರೆ ಇದಕ್ಕೊಂದು 1000 ರೂಪಾಯಿ ಹೋಗುತ್ತೆ. ಆ ತರ ಎಲ್ಲ ಒಂದು ಡಿಮ್ಯಾಂಡ್ ಇದೆ ಮಾರ್ಕೆಟಿಂಗ್ ಅಲ್ಲಿ. ನಿಮ್ಗೆ ಇದನ್ನ ಏನಂತಂದ್ರೆ ಮಷಿನ್ ಗಳು ಏನಂತಂದ್ರೆ EMI ಕೊಡ್ತಾರೆ. ತುಂಬಾ ಜನ ಹಳ್ಳಿ ಜನಕ್ಕೆ ಏನಂದ್ರೆ ಒಮ್ಮಲಿಗೆ ಅಮೌಂಟ್ ಕೊಟ್ಟು ತಗೊಳಕ್ ಆಗಲ್ಲ. ಒಂದು 50% ನೀವು ದುಡ್ಡು ಕಟ್ಟಿದ್ರೆ 50% ಏನಂದ್ರೆ ಮಹಿಳೆಯರು ಹಳ್ಳಿಯಲ್ಲಿ ಇದ್ಕೊಂಡೆ ದುಡಿಮೆ ಮಾಡಿನಿ ಏನಂತಂದ್ರೆ ಕಟ್ಕೊಂತ ಹೋಗ್ಬೋದು. ಇವತ್ತು ನಮ್ ಜೊತೆ ಪೂಜಾ ಮೇಡಮ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇವತ್ತು RRR ಎಂಬ್ರಾಯ್ಡರಿ ಮಷಿನ್ ಬಂದಿದ್ದೀನಿ. ಈಗಾಗಲೇ ಒಂದು ಹಲವಾರು ವಿಡಿಯೋ ಮಾಡಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ರೆ. ಮತ್ತೆ ಮಹಿಳೆಯರಿಗೆ ಈಗಂತೂ ದಸರಾ, ದೀಪಾವಳಿ ಬರ್ತಾ ಇದೆ, ಹೊಸದಾಗಿ ಮತ್ತೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ಏನಂತ ಹೇಳ್ತಾರೆ ಮೇಡಮ್? ಫಸ್ಟ್ ನಿಮ್ ಪರಿಚಯ, ಕಂಪನಿ ಪರಿಚಯ ಎಲ್ಲ ತಿಳಿಸ್ಕೊಡಿ. ಓಕೆ ಸರ್. ನಾನು RRR ಎಂಬ್ರೋ ಸೊಲ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬನ್ನಿ, ಇದು ಬಂದ್ಬಿಟ್ಟು RRR ಎಂಬ್ರೋ ಸೊಲ್ಯೂಷನ್ ಅಂದ್ರೆ ಹೆಣ್ಮಕ್ಳಿಗೋಸ್ಕರ ಸೊಲ್ಯೂಷನ್. ಅಂದ್ರೆ ಏನ್ ಗೊತ್ತಾ, ಹೆಣ್ಮಕ್ಳಿಗೆ ಹಳ್ಳಿ ಮತ್ತೆ ದಿಲ್ಲಿ ಅಂದ್ರೆ ಸಿಟಿ ಆಗ್ಲಿ ಹಳ್ಳಿ ಆಗ್ಲಿ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ ನಮ್ದು ಸೊಲ್ಯೂಷನ್ ಅಂದ್ರೆ ಎಂಬ್ರೋ ಸೊಲ್ಯೂಷನ್. ಬನ್ನಿ ನಮ್ RRR ಎಂಬ್ರೋ ಸೊಲ್ಯೂಷನ್ ನೋಡ್ಕೊಳ್ಳಿ. ಮೇಡಮ್ ಈಗ ಏನಂತಂದ್ರೆ ಮಹಿಳೆಯರು ಹಳ್ಳಿಯಲ್ಲಿ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಗೌರ್ಮೆಂಟ್ ಅಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಬೇಡ ಅಂತ ಹೇಳ್ತಿರ್ತಾರೆ. ಅಥವಾ ಗಾರ್ಮೆಂಟ್ ಹೋಗ್ಬೇಕಂತಂದ್ರೆ ಆ ಕಡೆ ಎಲ್ಲ ಹೋಗಿ ಮಾಡಕ್ ಆಗಲ್ಲ. ಸೊ ಅಂತ ಮಹಿಳೆಯರಿಗೆ ಇದು ಯಾವ ತರ ಉಪಯೋಗ ಮೇಡಮ್? ಈ ಬಿಸ್ನೆಸ್ 100% ನಡೀತಾ ಅಂತೀರಾ? ಈ ಯಾವ ತರ ಇದ್ರಲ್ಲಿ ಯಾವ ತರ ಮಷೀನ್ ಅಲ್ಲಿ ಯಾವ ಟೈಪ್ ಎಲ್ಲ ಮಾಡಬಹುದು ಇದರಲ್ಲಿ? ಸರ್ 100% ನಡೆಯುತ್ತೆ. ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ 100% ನಮ್ಮ ಹೆಣ್ಮಳ್ಗೋಸ್ಕರ ಮಾಡಿರೋದು. ಅಂದ್ರೆ ಸಿಟಿ ಅಲ್ಲಾದ್ರೆ ಹೊರಗಡೆ ಟ್ರಾಫಿಕ್ ಇರೋದಕ್ಕೋಸ್ಕರ ಮನೇಲಿ ಕುತ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇದು ಬೆಸ್ಟ್ ಸೊಲ್ಯೂಷನ್. ಇನ್ನ ಹಳ್ಳಿಯಲ್ಲಿ ಆದ್ರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಹೊರಗೆ ಕಳ್ಸಲ್ಲ, ಅವ್ರಿಗೋಸ್ಕರ ಮನೇಲೆ ಮಾಡ್ಬೇಕು ಆಸೆ ಇರುತ್ತೆ, ಹೊರಗಡೆ ಕಳ್ಸಲ್ಲ. ಇಲ್ಲ ಮಕ್ಳು ಇರ್ತಾರೆ, ಅವ್ರಿಗೂ ಕಳ್ಸಲ್ಲ, ಅದಕ್ಕೋಸ್ಕರ ಇದೊಂದು ಸೊಲ್ಯೂಷನ್. ಈ ತರ ಎಂಬ್ರಾಯ್ಡರಿ ಮಾಡ್ಕೋಬೇಕು. ಈ ಮಷೀನ್ ಅಲ್ಲಿ ಯಾವ ಬಟ್ಟೆಗಳಿಗೆ ಯಾವ ಟೈಪ್ ಎಂಬ್ರಾಯ್ಡರಿ ಮಾಡಬಹುದು ಸರ್? ನಮ್ RRR ಎಂಬ್ರೋ ಸೊಲ್ಯೂಷನ್ ಅಲ್ಲ ಅಂದ್ರೆ ನಿಮಗೆ ಕುರ್ತೀಸ್ ಆಗ್ಲಿ, ಸಾರಿ ಪಲ್ಲೂಸ್ ಆಗ್ಲಿ, ಮತ್ತೆ ಎಂಬ್ರಾಯ್ಡ್ರಿ ಅಂದ್ರೆ ಬ್ಲೌಸಸ್ ಆಗ್ಲಿ, ಟಿ ಶರ್ಟ್ಸ್ ಗೆಲ್ಲ ಆಗ್ಲಿ, ಇವೆಲ್ಲ ಮಾಡ್ಬೋದು. ಲೆಹಂಗಾ, ಕುರ್ತಿ ಎಲ್ಲದಕ್ಕೂ ಮಾಡ್ಬೋದು. ಎಲ್ಲದಕ್ಕೂ ಮಾಡ್ಬೋದು. ಏನ್ ತೊಂದ್ರೆ ಇಲ್ಲ. ಮೇಡಮ್ ಈಗ ಯಾವ ತರ ಈಗ ಈ ಒಂದು ಬ್ಲೌಸ್ ಇದೆ ಏನಂತ ತಿಳಿಸ್ಕೊಡ್ತಾರೆ? ಯಾವ ತರ ಇದ್ರ ಬಗ್ಗೆ? ಇದು ಬಂದ್ಬಿಟ್ಟು 50 ರೂಪೀಸ್ ಬ್ಲೌಸ್, ಬರೀ 50 ರೂಪಾಯಿ ಇದೆ. 50 ರೂಪಾಯಿ. ಇದಕ್ಕೆ ನೀವು ಈ ತರ ವರ್ಕ್ ಎಲ್ಲ ಹಾಕಿ ಒಂದ್ ಡಿಸೈನ್ ಹಾಕಿ RRR ಅಂದ್ರೆ ಓನ್ಲಿ ಥ್ರೆಡ್ ವರ್ಕ್ ಹಾಕಿ ನೀವು ಕಡಿಮೆ ಅಂದ್ರೆ 1-1.5 ರೂಪಾಯಿನ ಸೇಲ್ ಮಾಡಬಹುದು. ನಾರ್ಮಲ್ ಆಗಿ ಒಂದು 50 ರೂಪಾಯಿ 100 ರೂಪಾಯಿ ಬಟ್ಟೆಗೆ ಏನಂದ್ರೆ ಈ ತರ ಎಂಬ್ರಾಯ್ಡರಿ ಮಾಡಿ ಮೇಲೆ 1000 ರೂಪಾಯಿವರೆಗೂ ಹೋಗುತ್ತೆ. ಮಿನಿಮಮ್ ಅಂದ್ರೆ 100 ರೂಪಾಯಿ ನಿಮಗೆ ಸೇಲ್ ಆಗುತ್ತೆ. ಮೇಡಮ್ ಬರೇ ಬ್ಲೌಸ್ ಗೆ ಅಷ್ಟೇ ಇಲ್ಲ, ಸಾರಿ, ದುಪಟ್ಟ, ಕುರ್ತಾ, ಲೆಹಂಗಾ ಎಲ್ಲದಕ್ಕೂ ಹಾಕ್ಬೋದಾ? ಎಲ್ಲಾನು ಹಾಕ್ಬೋದು. ನಿಮ್ಗೆ ಸಾರಿ ಪಲ್ಲು ಈಗ ಟ್ರೆಂಡಿಂಗ್ ಅಂದ್ರೆ ಸಾರಿ ಪಲ್ಲುಸ್, ಅದಕ್ಕೂ ಎಲ್ಲ ಹಾಕ್ಬೋದು. ಬ್ಲೌಸ್ ಗೆ ಹಾಕ್ಬೋದು. ಆಮೇಲೆ ಕುರ್ತೀಸ್ ಗೆಲ್ಲ ಲೋಗೋ, ಟಿ ಶರ್ಟ್ಸ್ ಗೆಲ್ಲ ಲೋಗೋಸ್ ಕೇಳ್ತಾರೆ. ಸ್ಕೂಲ್ ಯೂನಿಫಾರ್ಮ್, ಕಂಪ್ನಿ ಯೂನಿಫಾರ್ಮ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಲೋಗೋಸ್ ಎಲ್ಲ ಹಾಕ್ಬೋದು. ಆಮೇಲೆ ಬೆಡ್ ಶೀಟ್ ಗೆಲ್ಲ ಇವಾಗ ಡಿಸೈನ್ ಮಾಡಿಸ್ಕೊಳ್ತಾರೆ, ಅದು ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ. ಪಿಲ್ಲೋ ಕವರು, ಆಮೇಲೆ ಬೆಡ್ ಶೀಟ್ ಕವರು, ಅವನ್ನೆಲ್ಲ ನೀವು ಮಾಡ್ಕೋಬಹುದು. ಆರಾಮಾಗಿ ಮನೇಲೆ ಬಿಸ್ನೆಸ್ ಮಾಡ್ಕೋಬಹುದು. ಅವ್ರೊಂದಿಷ್ಟು ಸ್ವಲ್ಪ ಏನ ಟೈಲರಿಂಗ್ ಶಾಪ್ ಗಳೆಲ್ಲ ಇಟ್ಕೊಂಡ್ಬಿಟ್ರೆ ಸೊ ಪ್ರತಿಯೊಬ್ರು ಏನಂತಂದ್ರೆ ಅವರು ತಾಲೂಕು, ಡಿಸ್ಟಿಕ್ ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಮಾಡ್ಬೋದು. ಮೇಡಮ್ ಯಾವ ಟೈಪ್ ಮಷೀನ್ ಇದೆ, ಯಾವ ತರ ಇದೆ ಒಂದೊಂದಾಗಿ ತಿಳಿಸ್ಕೊಡಿ ಮೇಡಮ್. ಫಸ್ಟ್ ಯಾವ ಮಷೀನ್ ಬಗ್ಗೆ ತಿಳಿಸ್ಕೊಡಿ. ಮಷೀನ್ಸ್ ಇದಾವೆ. ಫಸ್ಟ್ ಮಷೀನ್ ಮೇಡಮ್ ಇದು ಫಸ್ಟ್ ಮಷೀನ್ ಇದು ಬಂದ್ಬಿಟ್ಟು ಕ್ಲಾಸಿಕ್ ಮಾಡೆಲ್. ಇದಕ್ಕೆ ನಾವು ಕ್ಲಾಸಿಕ್ ಮಾಡೆಲ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು 12 ನೀಡಲ್ಸ್.
12 ನೀಡಲ್ಸ್ ಫ್ರೇಮ್ ಸೈಜ್ ಬಂದು 20x32 ಈ ಇಂಚಸ್. ಫ್ರೇಮ್ ಸೈಜ್ ಬಂದು 20x30. 32. ಓಕೆ ಓಕೆ. ಇದರಲ್ಲಿ ನಿಮಗೆ ಆಟೋ ಟ್ರಿಮ್ ಇರುತ್ತೆ, ಆಟೋ ಕಲರ್ ಇರುತ್ತೆ. ಆಟೋ ಟ್ರಿಮ್ ಅಂದ್ರೆ ಆಟೋಮೆಟಿಕ್ ಆಗಿ ಥ್ರೆಡ್ ಕಟ್ ಆಗುತ್ತೆ. ಆಮೇಲೆ ಆಟೋ ಕಲರ್ ಅಂದ್ರೆ ಆಟೋಮೆಟಿಕ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೆ ಆಟೋ ಟ್ರಿಮ್ ಮತ್ತೆ ಆಟೋ ಕಲರ್ ಅಂತೀವಿ. ಈ ಫ್ರೇಮ್ ಸೈಜ್ ಅಲ್ಲಿ ನಿಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ 2 ಹ್ಯಾಂಡ್ಸ್ ಒಂದೇ ಫ್ರೇಮ್ ಅಲ್ಲಿ ಬರುತ್ತೆ. ಆಮೇಲೆ ಒಂದ್ ಸರಿ ಚೇಂಜ್ ಮಾಡ್ಕೊಂಡು 2 ಫ್ರಂಟ್ ಟು ಬ್ಯಾಕ್ ಒಂದೇ ಫ್ರೇಮ್ ಅಲ್ಲಿ ಬರುತ್ತೆ. ಓಕೆ, ಆ ತರ ಎಲ್ಲ ಇದೆ ಇದರಲ್ಲಿ. ಓಕೆ, ಸೂಪರ್ ಮೇಡಮ್. ಆಮೇಲೆ ಇದನ್ನ ಹೆಣ್ಮಕ್ಳಿಗೆ ಈ ಹಳ್ಳಿಯಲ್ಲಿದ್ದಾರೆ ಎಜುಕೇಶನ್ ಇಲ್ಲ ಅಂತ ಹೇಳ್ತೀವಲ್ವಾ, ಸೊ ಅವ್ರಿಗೆ ಓದ್ಬೇಕನ್ನೋದು ಏನು ಆಪ್ಷನ್ ಇಲ್ಲ. 4 ಆಪ್ಷನ್ ಇದಾವೆ. ನೀವು 4 ಆಪ್ಷನ್ ಅನ್ನ ಆರಾಮಾಗಿ ಈಸಿಯಾಗಿ ಮೊಬೈಲ್ ಆಪರೇಟರ್ ಮಾಡಕ್ ಬಂದ್ರೆ ಸಾಕಲ್ವಾ? ಮೊಬೈಲ್ ಆಪರೇಟ್ ಮಾಡ್ತೀನಿ ಅಂತಂದ್ರೆ ಇದನ್ನ ಆರಾಮಾಗಿ ನೀವು ರನ್ ಮಾಡ್ಬೋದು. ಏನ್ ದೊಡ್ಡದೇನ್ ತೊಂದ್ರೆ ಇಲ್ಲ. ಹೆಂಗಪ್ಪ ಇದು ಕಂಪ್ಯೂಟರೈಸ್ಡ್ ಇದೆ ಅನ್ನೋದೇನಿಲ್ಲ ಅಲ್ವಾ? ಇಲ್ಲ ಇಲ್ಲ, ಓದ್ದೇ ಇರೋರು ಓದ್ದೋರು ಯಾರು ಬೇಕಾದ್ರೂ ಮಾಡ್ಬೋದು ಈಸಿಯಾಗಿ ಅಲ್ವಾ? ಓಕೆ, ಸೂಪರ್ ಮೇಡಮ್. ಮೇಡಮ್ ಈ ತರ ಎಲ್ಲ ಹಿಂದ್ಗಡೆ ಕಲರ್ಸ್ ಎಲ್ಲ ಇದೆ ಅಲ್ವಾ? ಓಕೆ, ಸೂಪರ್. ನೆಕ್ಸ್ಟ್ ಯಾವ ಮಾಡಲ್ ಇದೆ ಮೇಡಮ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಡಬಲ್ ಹೆಡ್. ಡಬಲ್ ಹೆಡ್. ಡಬಲ್ ಹೆಡ್. ಈ ಡಬಲ್ ಹೆಡ್ ಏನ್ ಬೆನಿಫಿಟ್ ಅಂತಂದ್ರೆ ಇವಾಗ 2 ಹ್ಯಾಂಡ್ಸ್ ಒಂದೇ ಟೈಮ್ ಅಲ್ಲಿ ರನ್ ಆಗುತ್ತೆ. ಸಿಂಗಲ್ ಹೆಡ್ ಅಲ್ಲಿ 1 ಹ್ಯಾಂಡ್ 1 ಟೈಮ್ ರನ್ ಆದ್ರೆ ಡಬಲ್ ಹೆಡ್ 2 ಹ್ಯಾಂಡ್ಸ್ ಒಂದೇ ಟೈಮ್ ಅಲ್ಲಿ ರನ್ ಆಗುತ್ತೆ. ಆಮೇಲೆ ಇದಕ್ಕೆ ಲೋಗೋಸ್ ಗೆಲ್ಲ ಹೆಲ್ಪ್ ಆಗುತ್ತೆ, ಬೇಗ ಬೇಗ ಆಗುತ್ತೆ. ಅದು 1 ಆಗುತ್ತೆ, 2 ಆಗುತ್ತೆ. ಇದು ಲೋಗೋಸ್ ಗೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಕಡಿಮೆ ಸಮಯದಲ್ಲೂ ಬೇಗ ಬೇಗ ವರ್ಕ್ ಆಗುತ್ತೆ. ದೊಡ್ಡ ಬಿಸ್ನೆಸ್ ಆದ್ಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಬಟರ್ಫ್ಲೈ ಮಾಡೆಲ್. ಈ ಬಟರ್ಫ್ಲೈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಏನ್ ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಅಂತಂದ್ರೆ ನೋಡಿ, ಆಯಿಲ್ ಟ್ಯಾಂಕ್ ಇದೆ, ಅದಕ್ಕೆ ಆಯಿಲ್ ಟ್ಯಾಂಕ್ ಇಲ್ಲ. ಇದು ಕೂಡ ಆಟೋ ಟ್ರಿಮ್ ಆಟೋ ಕಲರ್ ಇದೆ. ಆಮೇಲೆ ಫ್ರೇಮ್ ಸೈಜ್ ಬಂದ್ಬಿಟ್ಟು 20x32 ಇಂಚಸ್. 20x32. ಹೌದು. ಓಕೆ ಓಕೆ. ಇದರಲ್ಲಿ ಎಲ್ಲ ಟೈಪ್ ಮಾಡಬಹುದು. ಸರ್ ನೋಡಿ, ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಬೀಡ್ಸ್ ಇದೆ. ಇದು ನೀವು ಎಕ್ಸ್ಟ್ರಾ ಬೀಡ್ಸ್ ಡಿವೈಸ್ ಕೂಡ ಆಡ್ ಮಾಡ್ಕೋಬಹುದು. ಬೀಡ್ಸ್ ಡಿವೈಸ್, ಕಾರ್ಡಿಂಗ್ ಡಿವೈಸ್, ಸೀಕ್ವೆನ್ಸ್ ಡಿವೈಸ್, ನಿಮಗೆ 3 ಟೈಪ್ ಡಿವೈಸ್ ಬರುತ್ತೆ. ಇದು ಕೂಡ ನೀವು ಆಡ್ ಮಾಡ್ಕೊಳ್ಬಹುದು. ಅದನ್ನ ಬೇಕಾದ್ರೆ ಆಡ್ ಮಾಡ್ಬೋದು. ಆಮೇಲೆ ಇದು ಒಂದು ಬಟರ್ಫ್ಲೈ ಮಾಡೆಲ್ ಅಷ್ಟೇ ಅಲ್ಲ, ಕ್ಲಾಸಿಕ್ ಮಾಡೆಲ್ ಗೂ ಆಡ್ ಮಾಡ್ಕೋಬಹುದು, ಡಬಲ್ ಹೆಡ್ ಗೂ ಮಾಡ್ಕೋಬಹುದು. ಯಾವ್ದು ಬೇಕಾದ್ರೆ ಮಾಡ್ಕೋಬಹುದಾ? ನಮ್ಮಲ್ಲಿ 4 ಟೈಪ್ ಮಷೀನ್ ಅಲ್ಲೂ ನೀವು ಮಾಡ್ಕೊಳ್ಬಹುದು. ಮೇಡಮ್ ಇದರಲ್ಲೇ ಸೇಮ್ ಅಲ್ವಾ? ಎಲ್ಲ ಲೆಹಂಗಾ ಕುರ್ತೀಸ್ ಎಲ್ಲದಕ್ಕೂ ಮಾಡ್ಬೋದು. ಸೇಮ್ ಸರ್, ಎಂಬ್ರಾಯ್ಡರಿ. ಹೌದು, ಏನ್ ತೊಂದ್ರೆ ಏನಿಲ್ಲ. ಇಲ್ಲ ಸರ್. ಮೇಡಮ್ ಈಗ ಮಷೀನ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಆಲ್ಮೋಸ್ಟ್ ಜನರಿಗೆ ಗೊತ್ತಿರುತ್ತೆ, ಬಟ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಲ್ಯಾಕ್ ಟುಗೆದರ್ ಎಲ್ಲ ಇರುತ್ತೆ. ಅವ್ರಿಗೆ ಏನಾದ್ರು ಫೈನಾನ್ಸ್ ಸಪೋರ್ಟ್ ಎಲ್ಲ ಏನಾದ್ರು ಇರುತ್ತೆ ಮೇಡಮ್ ನಿಮ್ ಕಡೆಯಿಂದ? ಸರ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಮ್ದು ಮಷಿನ್ ಪ್ರೈಸ್ ಬಂದ್ಬಿಟ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಮಾರ್ಕೆಟ್ ಗಿಂತ ಒಂದ್ಸರಿ ಯೋಚನೆ ಮಾಡಿ ವಿಚಾರಿಸಿ. ಮಾರ್ಕೆಟ್ ಗಿಂತ ನಮ್ದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಆಮೇಲೆ ನಿಮ್ಗೆ ಅದು ಕೂಡ ಅನುಕೂಲ ಆಗಲ್ಲ ಅಂದ್ರೆ ನಮ್ಮಲ್ಲಿ EMI ಫೆಸಿಲಿಟಿ ಕೂಡ ಇದೆ. EMI ಇದೆಯಾ? ಹೌದು, EMI ಕೂಡ ಇದೆ. 50% ಇದೆ. ಅದು ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿ. 50% ಹಾಕಿದ್ರೆ ನೀವೇ 50% ಕಟ್ಟಿ ನೀವು ದುಡ್ದು ಇನ್ನ 5% ಕ್ಲಿಯರ್ ಕಟ್ಕೊಂಡ್ ಹೋಗಿ ಕ್ಲಿಯರ್ ಮಾಡ್ಕೊಳ್ಬಹುದು. ಮೇಡಮ್ ಈಗ ಯಾತ್ರ ಈಗ ಕೆಲವೊಬ್ರು ಅಂತಿರ್ತಾರೆ ಸರ್ ನಮ್ ಸಿವಿಲ್ ಸ್ಕೋರ್ ಇಲ್ಲ ಅಂತ ಇರ್ತಾರೆ, ಅಂತವ್ರಿಗೆಲ್ಲ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮ್ ಕಡೆಯಿಂದ? ಸರ್ ಸಿವಿಲ್ ಸ್ಕೋರ್ ಬೇಕಂತ ಏನಿಲ್ಲ, ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತೀವಿ. ನಮ್ದೇ ಫೈನಾನ್ಸಿಯಲ್ ಟೀಮ್ ಇದೆ, ಅವ್ರು ನಿಮ್ಗೆ ಕಾಲ್ ಮಾಡಿ ಫೈನಾನ್ಸ್ ಇದು ಸಿವಿಲ್ ಸ್ಕೋರ್ ಏನ್ ಬೇಕಾಗಿಲ್ಲ, ನಾವೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಬೇಕಂಬದಿದ್ರೆ ಸಾಕು, ಸಪೋರ್ಟ್ ಮಾಡಿ ಕೊಡ್ತಾರೆ. ಸಪೋರ್ಟ್ ಮಾಡ್ತೀವಿ ನಾವು, ಖಂಡಿತ ಸಪೋರ್ಟ್ ಮಾಡಿ. 50% ಹಾಕಿದ್ರೆ ಸಾಕು, 50% EMI ಮಾಡಿ ಕೊಡ್ತಾರೆ. ಹೌದೌದು. ಓಕೆ. ಮತ್ತೆ ಏನೇನ್ ಮೇಡಮ್ ಇದ್ರ ಬಗ್ಗೆ ತರಬೇತಿ ಎಲ್ಲ ಕೊಡ್ತೀರಾ? ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಿಮ್ ಕಡೆ ಟೀಮ್ ಕಡೆಯಿಂದ? ಹೌದು ಸರ್, ಇದು ನಾವೇನ್ ಗೊತ್ತಾ, ಮೆಷಿನ್ ಬಂದು ಸುಮ್ನೆ ಕೊಡ್ತೀವಿ ಅನ್ನೋದಲ್ಲ, ಕೊಟ್ಟು ಅಲ್ಲೇ ನಿಮ್ಗೆ ಇನ್ಸ್ಟಾಲೇಷನ್ ಮಾಡ್ತೀವಿ. ಅದು ಹೇಗೆ ಆಪರೇಟ್ ನೀವೇ ಅಲ್ಲಿ ಸ್ಪಾಟ್ ಹೋಗ್ತೀರಾ? ಹೌದು, ನಮ್ ಟೆಕ್ನಿಷಿಯನ್ ಅಲ್ಲಿ ಬಂದು ಅದನ್ನ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಅದನ್ನ ಹೇಗೆ ಆಪರೇಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ ಬರ್ತಾರೆ. ಸಪೋಸ್ ನಿಮ್ಗೆ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ವಿಡಿಯೋ ಕಾಲ್ ಅಲ್ಲೂ ಮಾಡ್ಬೋದು. ವಿಡಿಯೋ ಕಾಲ್ ಅಲ್ಲೂ ನಾವು ಹೇಳ್ಕೊಡ್ತೀವಿ. ಇಲ್ಲ ನಾನು ಬಂದು ಟ್ರೈನಿಂಗ್ ತೊಳ್ತೀನಿ ಅಂದ್ರೆ ಬಂದು ಟ್ರೈನಿಂಗ್ ತೊಳು, ಫ್ರೀ ಆಗಿ ಟ್ರೈನಿಂಗ್ ಇದೆ. ಇಲ್ಲಿ ಬಂದು ಆರಾಮಾಗಿ ಉಚಿತ ತರಬೇತಿ ಬೇಕಾದ್ರೆ ಪಡ್ಕೊಂಡು 4-5 ಡೇಸ್ ನೋಡ್ಕೊಂಡು ಹೋಗ್ಬೋದು, ತೊಂದ್ರೆ ಇಲ್ಲ. ಯಾವ ತರ ಬೇಕಾದ್ರೂ ಟ್ರೈನಿಂಗ್ ಇದೆ, ಇದಕ್ಕೇನ್ ಚಾರ್ಜಸ್ ಇಲ್ಲ. ಇಲ್ಲೇ ಬಂದು ಕಲಿತೀನಿ ಅಂದವ್ರಿಗೆ ಅವಕಾಶ ಇದೆ, ಬಂದು ಕಲಿಬಹುದು. ಓಕೆ ಮೇಡಮ್, ಈಗ ಕೆಲವೊಬ್ರು ಇರ್ತಾರೆ ಹುಬ್ಳಿ ಸೈಡ್ ಎಲ್ಲ ಇರ್ತಾರೆ, ಬೇರೆ ಬೇರೆ ಕಡೆ ಇರ್ತಾರೆ ಲಾಂಗ್ ಅಂತವ್ರಿಗೆ ಏನೇ ಪ್ರಾಬ್ಲಮ್ ಆಯ್ತು ಸಡನ್ಲಿ ಅಂದ್ರೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ನೀವು? ಸರ್ ನಮ್ದ್ರೆ ಬ್ರಾಂಚಸ್ ಇದಾವೆ, ಮೈಸೂರು ಮತ್ತೆ ಹುಬ್ಳಿ, ಬೆಂಗಳೂರು, ಈ ತರ ಬ್ರಾಂಚಸ್ ಇದಾವೆ. ನಿಮ್ಗೆ ಏನಾದ್ರು ಅನನುಕೂಲ ಆಯ್ತು ಬೆಂಗಳೂರಿಗೆ ಬರೋದು ಅಂತಂದ್ರೆ ಅಲ್ಲೇ ಬಂದು ನೀವು ವಿಸಿಟ್ ಮಾಡ್ಬೋದು. ಇಲ್ಲ ಆಮೇಲೆ ನಮ್ ಟೆಕ್ನಿಷಿಯನ್ಸ್ ಕೂಡ ಬಿಜಾಪುರಲ್ಲಿ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ಬೆಳಗಾವಿ ಇದ್ದಾರೆ, ಮೈಸೂರಲ್ಲಿ ನಿಯರ್ ಹುಬ್ಳಿ ಎಲ್ಲ ನಾವು ಸಬ್ ಟೆಕ್ನಿಷಿಯನ್ಸ್ ಎಲ್ಲ ಇಟ್ಟಿದ್ದೀವಿ. ನಿಯರ್ ಯಾರೇ ಇರ್ತಾರೆ ಅವ್ರನ್ನೆಲ್ಲ ನಾವು ಕಳಿಸ್ತಾ ಹೋಗ್ತೀವಿ. ಅವ್ರ ಮನೆಗೆ ಕಳಿಸಿ ಸಾಲ್ವ್ ಮಾಡ್ತಾರೆ. ಮೈನರ್ ಇದ್ರೆ ವಾಟ್ಸ್ಆಪ್ ಅಲ್ಲಿ ತಿಳಿಸ್ಕೊಡ್ತೀರಾ, ಮೇಜರ್ ಏನಾದ್ರು ಇದ್ರು ಅವ್ರಿಗೆ ಸಪೋರ್ಟ್ ಇರುತ್ತೆ ಸರ್. ವಿತಿನ್ 1 day or 2 days ಅಲ್ಲೆಲ್ಲ ನಿಮ್ಗೆ ಸಾಲ್ವ್ ಆಗ್ಬಿಡುತ್ತೆ. ಮೇಡಮ್ ಈಗ ನೆಕ್ಸ್ಟ್ ದಸರಾ ಇದೆ, ನೆಕ್ಸ್ಟ್ ದೀಪಾವಳಿ ಇದೆ. ಪ್ರತಿಯೊಬ್ರು ಮಹಿಳೆಯರು ಹೊಸದಾಗಿ ಒಂದು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತಿರ್ತಾರೆ, ಅಂತವ್ರಿಗೆ ನಿಮ್ ಕಡೆಯಿಂದ ಏನಂತ ಹೇಳ್ತೀರಾ? ಸರ್ ಹೌದು, ಇವಾಗ ದಸರಾ ಮತ್ತೆ ದೀಪಾವಳಿ 2 ಬರ್ತಾ ಇದೆ. ಇವಾಗ ಹೆಣ್ಮಕ್ಳು ಜೊತೆ ಹೊಸದಾಗಿ ಬಿಸ್ನೆಸ್ ಮಾಡೋರು ಬೆಸ್ಟ್ ನಿಮಗೆ ಇವಾಗ ಬಂದು ನೀವು ಮಷಿನ್ ತಗೊಳ್ಳಿ, ಒಳ್ಳೇದಾಗ್ಲಿ ಅಂತ ನಾನು ಹೇಳ್ಕೊಡ್ತೀನಿ.